ನೋಡ್ರಿ, ಕುಟುಂಬಗಳು ಆನಂದವಾಗಿರಬೇಕು ಅಂದರೆ ಫಸ್ಟ್ ನಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕು. ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು, ಅಣ್ಣ ತಮ್ಮರ ಸಂಬಂಧ ಚೆನ್ನಾಗಿರ್ಬೇಕು, ತಂದೆ ತಾಯಿ ಮಕ್ಕಳ ಸಂಬಂಧ ಕೂಡ ಚೆನ್ನಾಗಿರ್ಬೇಕು. ಈ ಸಂಬಂಧಗಳೆಲ್ಲವೂ ಚೆನ್ನಾಗಿದ್ರೆ ಕುಟುಂಬವು ಸಮಾಧಾನವಾಗಿರುತ್ತೆ. ಸಂಬಂಧ ಅನ್ನೋದು ಭಾರಿ ಪ್ರಾಮುಖ್ಯವಾದದ್ದು. ಈ ಸಂಬಂಧನ ನಾವು ಹೆಂಗೆ ಕಟ್ಕೋಬೇಕು, ಈ ಅನ್ಯುನ್ನತವಾದ ಸಂಬಂಧನ ನಾವು ಹೆಂಗೆ ಸ್ಥಿರಪಡಿಸ್ಕೋಬೇಕು ಅಂದ್ರೆ ವಾಕ್ಯವು ಏನ್ ಹೇಳ್ತಿದೆ ನಾವು ನೋಡೋಣ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 3ನೇ ವಚನ 4ನೇ ವಚನ ನಾವು ನೋಡೋಣ. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ, ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕಾರ. ಇಲ್ಲಿ ವಾಕ್ಯವು 3 ಅಂಶಗಳು ಹೇಳುತ್ತದೆ. ಒಂದು ಜ್ಞಾನವು, ಒಂದು ವಿವೇಚನವು, ಒಂದು ತಿಳುವಳಿಕೆ. ಏನು 3 ಅಂಶಗಳು ಹೇಳುತ್ತದೆ. ನಮ್ಮ ಸಂಬಂಧವು, ಕುಟುಂಬಗಳು ಆನಂದವಾಗಿ ಸಂತೋಷವಾಗಿ ಇರಬೇಕಂದ್ರೆ ಜ್ಞಾನ ಇರಬೇಕು, ವಿವೇಚನೆ ಇರಬೇಕು, ತಿಳುವಳಿಕೆ ಇರಬೇಕು. ಜ್ಞಾನ ಅಂದ್ರೆ ಏನು? ಎಲ್ಲವನ್ನ ತಿಳ್ಕೊಳೋದು. ಕುಟುಂಬದಲ್ಲಿ ಏನೇನು ನಡೀತಿದೆ ಪ್ರತಿದು ತಿಳ್ಕೊಳೋದು ಜ್ಞಾನ. ತಿಳ್ಕೊಂಡಿದ್ದನ್ನ ಅದನ್ನ ಅರ್ಥ ಮಾಡ್ಕೊಳ್ಳೋದು ತಿಳುವಳಿಕೆ. ಏನಾಗ್ತಿದೆ ಕುಟುಂಬದಲ್ಲಿ, ಏನ್ ನಡೀತಿದೆ, ಯಾಕೆ ಈ ರೀತಿ ಆಗ್ತಿದೆ, ಇವನ್ನೆಲ್ಲ ಅರ್ಥ ಮಾಡ್ಕೊಳೋದು ಏನೈತಲ್ಲ ಅದು ತಿಳುವಳಿಕೆ. ಈ ಅರ್ಥ ಮಾಡ್ಕೊಂಡಿರೋದನ್ನ ಅದ್ರ ಪ್ರಕಾರ ಜೀವಿಸೋದೇನೈತಲ್ಲ ಅದು ವಿವೇಚನೆ. ಅದ್ರ ಪ್ರಕಾರ ಜೀವಿಸ್ಬೇಕು, ಅದ್ರ ಪ್ರಕಾರ ನಡಿಬೇಕು. ಕೆಲವೊಬ್ಬರಿಗೆ ಜ್ಞಾನ ಇರ್ತತೆ, ಚೆನ್ನಾಗಿ ಓದ್ಕೊಂಡಿರ್ತಾರ, ಚೆನ್ನಾಗಿ ಎಜುಕೇಟೆಡ್ ಇರ್ತಾರ, ಅವ್ರಿಗೆ ಜ್ಞಾನ ಇರ್ತದೆ, ಎಲ್ಲವನ್ನು ತಿಳ್ಕೊಂತಾರ, ಆದ್ರೆ ಅದ್ರ ಪ್ರಕಾರ ಜೀವಿಸೋದಿಲ್ಲ ಅವರು. ಅದಕ್ಕೆ ಅವ್ರನ್ನ ಏನಂತಾರೆ ಗೊತ್ತಾ, ಎಜುಕೇಟೆಡ್ ಫೂಲ್ಸ್ ಅಂತ ಹೇಳ್ತಾರೆ. ಅವ್ರಿಗೆ ಜ್ಞಾನ ಐತೆ, ತಿಳುವಳಿಕೆ ಐತೆ, ಎಲ್ಲ ತಿಳ್ಕೊಂತದಾರ, ಆದ್ರೆ ಅದ್ರ ಪ್ರಕಾರ ಅವರು ಜೀವಿಸೋದಿಲ್ಲ. ಕುಟುಂಬದಲ್ಲಾದ್ರೂ ಸಮಾಜದಲ್ಲಾದ್ರೂ ಇಂಥ ವ್ಯಕ್ತಿಗಳು ಇರ್ತಾರೆ. ಅದಕ್ಕೆ ಈ ಕುಟುಂಬಗಳಲ್ಲಿ ಏನಿರ್ತದೆ ಗೊತ್ತಾ, ಅಸಮಾಧಾನ ಇರ್ತದೆ. ಕುಟುಂಬದಲ್ಲಿ ಏನ್ ನಡೀತೈತೆ ತಿಳ್ಕೊಂತಾರ, ಆದ್ರೆ ಅದನ್ನ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಜೀವಿಸೋದಿಲ್ಲ ಇವರು. ಕುಟುಂಬಗಳು ಹೆಂಗ ಆನಂದವಾಗಿರ್ತಾವ? ಕುಟುಂಬವು ಆನಂದವಾಗಿರ್ಬೇಕಂದ್ರೆ ಜ್ಞಾನ ಇರಬೇಕು, ತಿಳುವಳಿಕೆ ಇರಬೇಕು, ವಿವೇಚನೆ ಇರ್ಬೇಕಂತೇಳಿ ವಾಕ್ಯ ಹೇಳುತ್ತದೆ. ಸಂಬಂಧಗಳು ಗಟ್ಟಿಯಾಗಿರ್ಬೇಕು. ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರ್ಬೇಕು, ಮಕ್ಕಳ ತಾಯಿ ಸಂಬಂಧ ಗಟ್ಟಿಯಾಗಿರ್ಬೇಕು, ಅಣ್ಣ ತಮ್ಮಂದ್ರ ಸಂಬಂಧ ಗಟ್ಟಿಯಾಗಿರ್ಬೇಕು. ಯಾವಾಗಿರ್ತದಂದ್ರೆ ನಮ್ಮಲ್ಲಿ ಜ್ಞಾನ, ವಿವೇಚನೆ, ತಿಳುವಳಿಕೆ ಇದ್ದಾಗ. ಅದು ಎಲ್ಲಿ ಸಿಗ್ತದೆ ನಮಗೆ ಅಂದ್ರೆ ದೇವರ ಸನ್ನಿಧಿನಲ್ಲಿ, ವಾಕ್ಯನಲ್ಲಿ ನಮಗೆ ಸಿಗುತ್ತದೆ. ನಾವೆಷ್ಟು ವಾಕ್ಯ ಧ್ಯಾನ ಮಾಡ್ತೀವೋ ದೇವರು ನಮಗೆ ಜ್ಞಾನ ಕೊಡ್ತಾನೆ, ತಿಳುವಳಿಕೆ ಕೊಡ್ತಾನೆ, ವಿವೇಚನೆ ಕೊಡ್ತಾನೆ. ನಮ್ಮ ಕುಟುಂಬಗಳು ಹೆಂಗೆ ಕಟ್ಕೋಬೇಕು, ಜ್ಞಾನ ನಿಮಗೆ ಇಲ್ಲಂದ್ರೆ ನನಗೆ ಕೇಳಿ ನಾನು ಜ್ಞಾನ ಕೊಡ್ತೀನಿ ಅಂತೇಳಿ ವಾಕ್ಯ ಹೇಳುತ್ತದೆ. ನಾವು ದೇವರಿಂದ ಪಡ್ಕೋಬೇಕು, ಅದನ್ನ ಪಡ್ಕೊಂಡು ನಾವು ಕಟ್ಕೋಬೇಕು. ನಾನು ಕಟ್ಟದೇ ಇರೋ ಮನೆವು ನೀವು ಕಟ್ಟಿದ್ರು ಕೂಡ ಅದು ವ್ಯರ್ಥ ಅಂತ ಹೇಳ್ತಾನ. ಕಟ್ಟೋಕ್ ಆಗೋದಿಲ್ಲ ಅದು. ಯಾರು ಕಟ್ಟಬೇಕು? ಕುಟುಂಬ, ದೇವರೇ ಕಟ್ಟಬೇಕು. ನಮ್ಮ ಪ್ರಯಾಸ ವ್ಯರ್ಥವದು. ದೇವರ ಜ್ಞಾನದಿಂದ ನಮ್ಮ ಕುಟುಂಬ ನಾವು ಕಟ್ಕೋಬೇಕು, ದೇವರ ವಿವೇಚನೆಯಿಂದ ನಮ್ಮ ಕುಟುಂಬ ನಾವು ಕಟ್ಕೋಬೇಕು, ದೇವರ ತಿಳುವಳಿಕೆಯಿಂದ ನಮ್ಮ ಕುಟುಂಬ ನಾವು ಕಟ್ಕೋಬೇಕು. ಅದು ಸ್ಥಿರಪಡ್ತದೆ, ಅದು ಆನಂದವಾಗಿರ್ತದೆ, ಅದು ಸಂತೋಷವಾಗಿರ್ತದೆ, ಅದು ಸಮಾಧಾನವಾಗಿರ್ತದೆ. ಅರ್ಥ ಮಾಡ್ಕೋಬೇಕು. ನಾವು ಕುಟುಂಬನ ಅರ್ಥ ಮಾಡ್ಕೋಬೇಕು, ಕುಟುಂಬ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು, ಕುಟುಂಬದಲ್ಲೇ ಇರುವಂತ ವ್ಯಕ್ತಿಗಳು ಸ್ವಭಾವಗಳು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅವ್ರ ವೀಕ್ನೆಸ್ ಏನ್ ಅರ್ಥ ಮಾಡ್ಕೋಬೇಕು, ಅವ್ರ ಸ್ಟ್ರೆಂತ್ ಏನ್ ಅರ್ಥ ಮಾಡ್ಕೋಬೇಕು, ಅವ್ರು ಯಾವ ವಿಷಯದಲ್ಲಿ ಕೋಪ ಆಗ್ತಾರ ಅರ್ಥ ಮಾಡ್ಕೋಬೇಕು, ಅವ್ರು ಯಾವ ವಿಷಯದಲ್ಲಿ ಸಂತೋಷ ಆಗ್ತಾರ ಅರ್ಥ ಮಾಡ್ಕೋಬೇಕು. ಅದ್ರ ಪ್ರಕಾರ ನಾವು ಪ್ರವರ್ತಿಸಬೇಕು. ಆ ರೀತಿಯಾಗಿ ನಾವು ನಮ್ಮ ಕುಟುಂಬಗಳನ್ನ ನಾವು ಕಟ್ಕೋಬೇಕು. ಫಸ್ಟ್ ನಾವು ಯಾರು ಹೆಂಗ, ಅವ್ರ ಮೆಂಟಾಲಿಟಿ ಏನು, ತಾಯಿ ಮೆಂಟಾಲಿಟಿ ಏನು, ಹೆಂಡತಿ ಮೆಂಟಾಲಿಟಿ ಏನು, ಗಂಡನ ಮೆಂಟಾಲಿಟಿ ಏನು, ಮಕ್ಕಳ ಮೆಂಟಾಲಿಟಿ ಏನು, ಇವನ್ನೆಲ್ಲ ತಿಳ್ಕೊಬೇಕು. ತಿಳ್ಕೊಂಡು ಆ ಒಂದು ಆಲೋಚನೆಗಳನ್ನ ಇಟ್ಕೊಂಡು ನಾವು ದೇವರ ಆಲೋಚನೆಗಳು ತಗೊಂಡು ಅವ್ರನ್ನ ಸರಿಪಡಿಸ್ಕೋಬೇಕು. ದೇವರ ಆಲೋಚನೆಗಳು ಇಲ್ದಂಗೆ ಅವ್ರನ್ನ ಸರಿಪಡಿಸೋಕೆ ನಮ್ಮ ಕೈಲಿ ಆಗೋದಿಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವರು ಏನಂತಾನೆ ನಮ್ಗೆ ಅರ್ಥ ಆಗೋದಿಲ್ಲ. ಎಲ್ಲರೂ ಅದನ್ನೇ ಹೇಳೋದು, ಇವ್ ನನಗೆ ಅಸಲು ಅರ್ಥನೇ ಆಗೋದಿಲ್ಲ, ಇಷ್ಟು ವರ್ಷ ಆಯ್ತು ಮದುವೆ ಆಗಿ, ಇವಳು ಏನಂತ ಅರ್ಥ ಆಗೋದು ನನಗೆ, ಇದು ಏನಂತ ಅರ್ಥ ಆಗೋದು ನನಗೆ. ಎದಕ್ಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಆತ್ಮ ಸಂಬಂಧವಾದ ಜ್ಞಾನ ನಮ್ಮಲ್ಲಿ ಇಲ್ಲ, ಆ ತಿಳ್ಕೊಳ್ಳುವಂಥ ತಿಳುವಳಿಕೆ ನಮ್ಮಲ್ಲಿ ಇಲ್ಲ. ಅದು ಎಲ್ಲಿಂದ ಬರ್ತದೆ? ದೇವರಿಂದ ಬರ್ತದೆ. ಅಲ್ಲಿಂದ ಪಡ್ಕೋಬೇಕು. ನಾವು ಪಡ್ಕೊಂಡಾಗೆ ನಾವು ಅದನ್ನ ತಿಳ್ಕೊಂತೀವಿ,
ತಿಳ್ಕೊಂಡು ದೇವರು ಆತ್ಮ ಸಂಬಂಧವಾಗಿ ನಮ್ಮ ಕುಟುಂಬಗಳು ನಾವು ಕಟ್ಕೊತೀವಿ. ಅವಾಗ ಏನಾಗ್ತದೆ ಅಂದರೆ ಕುಟುಂಬದಲ್ಲಿ ಸಮಾಧಾನ ಬರ್ತದೆ, ನೆಮ್ಮದಿ ಬರ್ತದೆ, ನಮ್ಮ ಬಂಧಗಳು ಗಟ್ಟಿ ಆಗ್ತವ, ಸ್ಥಿರಪಡ್ತವ, ಸಂತೋಷವಾಗಿರ್ತದೆ. ಯಾಕಂದರೆ ನಾವೆಂಗೆ ಜೀವಿಸ್ತೀವೋ ನಮ್ಮ ಮಕ್ಕಳು ಕೂಡ ಅದನ್ನೇ ನೋಡ್ತಾರೆ. ನಾವು ಮಾದರಿ ಆಗಿರಬೇಕು. ನಾವು ಜೀವಿಸೋ ಜೀವಿತ ನಮ್ಮ ಕುಟುಂಬಕ್ಕೆ ಮಾದರಿ ಆಗಿರಬೇಕು. ಅವಾಗ ಅವರು ನಮ್ಮನ್ನು ನೋಡಿ ದೇವ್ರ ಚಿತ್ತಾನುಸಾರ ನಡೆಯೋಕೆ ಅವರು ಇಷ್ಟಪಡ್ತಾರ. ಅದೇ ರೀತಿ ಅವರು ಕೂಡ ಕುಟುಂಬನ ಕಟ್ಕೊಳಕ್ಕೆ ಇಷ್ಟಪಡ್ತಾರ. ಅವಾಗ ಬಂಧ ಏನಾಗ್ತದೆ, ಆ ಕುಟುಂಬ ಏನಾಗ್ತದೆ, ಸಮಾಧಾನಕರವಾಗಿರ್ತದೆ, ನೆಮ್ಮದಿ ಆಗಿರ್ತದೆ. ಈ ರೀತಿಯಾಗಿ ನಮ್ಮ ಕುಟುಂಬ ನಾವು ಕಟ್ಕೋಬೇಕು. ವಾಕ್ಯ ಅದನ್ನೇ ಹೇಳುತ್ತದೆ. ಜ್ಞಾನ ಇರಬೇಕು, ವಿವೇಚನೆ ಇರಬೇಕು, ತಿಳುವಳಿಕೆ ಇರಬೇಕು. ನಮ್ಮ ಕುಟುಂಬನೇ ನಮಗೆ ಮೊದಲ ದೇವರ ಸನ್ನಿಧಿ. ಫಸ್ಟ್ ಚರ್ಚೆ ಯಾರಂದರೆ ಕುಟುಂಬನೇ. ಫಸ್ಟ್ ಕುಟುಂಬನ ಕಟ್ಕೋಬೇಕು. ನಾವು ಸರಿಯಾಗಿ ಕುಟುಂಬನ ಕಟ್ಟಿಲ್ಲ ಅಂದರೆ ನಾವು ಸಂಘನ ಕಟ್ಟೋಕ್ಕಾಗೋದಿಲ್ಲ, ಸಂಘನ ನಾವು ಸ್ಥಿರಪಡಿಸೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಕುಟುಂಬನೇ ನಾವು ಸರಿಯಾಗಿ ಕಟ್ಕೊಳಕ್ಕಾಗಿಲ್ಲ ಅಂದರೆ ನಾವು ಸಂಘನೇನು ಕಟ್ತೀವಿ, ಸಮಾಜನೇನು ಕಟ್ತೀವಿ? ಅದು ಸಾಧ್ಯ ಆಗೋದಿಲ್ಲ. ಕುಟುಂಬ ಆನಂದಕರವಾಗಿರ್ಬೇಕಂದ್ರೆ ನಮಗೇನು ಬೇಕು? ಜ್ಞಾನ ಬೇಕು, ವಿವೇಚನೆ ಬೇಕು, ಅದೇ ರೀತಿ ತಿಳುವಳಿಕೆ ಬೇಕು. ಜ್ಞಾನ ಅಂದರೆ ಏನು ಎಲ್ಲವನ್ನು ತಿಳ್ಕೊಳೋದು ಜ್ಞಾನ. ತಿಳ್ಕೊಂಡು ಅದನ್ನು ಅರ್ಥ ಮಾಡ್ಕೊಳೋದು ತಿಳುವಳಿಕೆ. ಅರ್ಥ ಮಾಡ್ಕೊಳೋ ಪ್ರಕಾರ ಜೀವಿಸೋದು ವಿವೇಚನೆ. ಇದು ನಮ್ಮ ಜೀವನದಲ್ಲಿ ಐತಂದರೆ, ನಮ್ಮ ಕುಟುಂಬಗಳಲ್ಲಿ ಐತಂದರೆ ನಮ್ಮ ಕುಟುಂಬಗಳು ಸಮಾಧಾನಕರವಾಗಿರ್ತವೆ. ಎದಕ್ಕಂದರೆ ಇದು ಎಲ್ಲಿಂದ ನಾವು ಪಡ್ಕೊಂಡಿವಿ? ದೇವರಿಂದ ಪಡ್ಕೊಂಡಿವಿ. ದೇವರಿಂದ ಪಡ್ಕೊಂಡಿದ್ದು ಯಾವಾಗಲೂ ಸಮಾಧಾನವಾಗಿರ್ತದೆ. ಆಮೇಲೆ